नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ ಪರಮಾತ್ಮವಾಣಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 18/4/2026 ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ. ಪ್ರೀತಿಯ ಮಕ್ಕಳೇ, ನೀವು ಮಕ್ಕಳ ಒಳಗೆ ಖುಷಿ ಇರಬೇಕು. ನಾವು ತಂದೆಯ ಮಕ್ಕಳಾಗಿದ್ದೇವೆ. ಪ್ರಪಂಚದ ರಾಜಕುಮಾರ ರಾಜಕುಮಾರಿ ಆಗುತ್ತೀರಿ. ಆದರೆ ಮಾಯೆಯು ಆ ಖುಷಿಯನ್ನು ಆರಿಸಿಬಿಡುತ್ತದೆ. ಇದನ್ನೇ ಮಾಯೆಯ ಜೊತೆಗಿನ ಯುದ್ಧ ಎಂದು ಹೇಳಲಾಗುತ್ತದೆ. ನಾವು ಅಪಾರ ದುಃಖಗಳಿಂದ ಹೊರಬಂದು ಅಪಾರ ಸುಖಗಳಲ್ಲಿ ಹೋಗುತ್ತೇವೆ ಎಂದು ಪ್ರಪಂಚಕ್ಕೆ ಗೊತ್ತಿಲ್ಲ. ಬಾಬಾ ನಮ್ಮನ್ನು ಪತಿತ ದೇಹದಿಂದ ತೆಗೆದು ಕ್ಷೀರಸಾಗರಕ್ಕೆ ಕರೆದೊಯ್ಯಲು ಬಂದಿದ್ದಾರೆ. ಓಂ ನಮಃ ಶಿವಾಯ. ಒಂದು ಸ್ಥಾಪನೆಯ ಉದ್ಘಾಟನೆಯಾಗಿದೆ. ಇನ್ನೊಂದು ಉದ್ಘಾಟನೆ ಯಾವುದಾದರೂ ಉದ್ಘಾಟನೆ ಮಾಡಿದಾಗ ಆಗುತ್ತದೆ. ಇಲ್ಲಿ ಕೇವಲ ಸ್ಥಾಪನೆ ಮಾಡಲಾಗುತ್ತದೆ, ಉದ್ಘಾಟನೆ ಆಗುವುದಿಲ್ಲ. ಸಂಗಮ ಯುಗದಲ್ಲಿ ನಾವು ಸ್ಥಾಪನೆಯ ಉದ್ಘಾಟನೆ ಮಾಡಿದ್ದೇವೆ. ಅದು ನಡೆಯುತ್ತಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬಹುದು. ಯಾವಾಗ ಸ್ಥಾಪನೆ ಆಗುತ್ತದೆಯೋ ಆಗ ವಿನಾಶವೂ ಆಗುತ್ತದೆ. ಸ್ಥಾಪನೆ, ವಿನಾಶ ಮತ್ತು ಪಾಲನೆಯಂತೂ ಹೊಸ ಪ್ರಪಂಚದಲ್ಲಿ ಆಗಬೇಕಿದೆ. ಯಾರು ಸ್ಥಾಪನೆ ಮಾಡುತ್ತಾರೋ ಅವರೇ ಪಾಲನೆ ಮಾಡುತ್ತಾರೆ ಎಂದು ಅಂಡರ್ಸ್ಟುಡ್ ಆಗಿದೆ, ತಿಳುವಳಿಕೆಯಾಗಿದೆ. ಬ್ರಹ್ಮ ಸ್ಥಾಪನೆ ಮಾಡುತ್ತಾರೆ, ದೇವತೆಗಳು ಪಾಲನೆ ಮಾಡುತ್ತಾರೆ. ನಂತರ ಅಸುರರು ತಮ್ಮ ವಿನಾಶವನ್ನು ತಾವೇ ಮಾಡಿಕೊಳ್ಳುತ್ತಾರೆ. ಸೈನ್ಸ್, ಮಾಯೆಯು ನಿಮಗೆ ಸಹಾಯ ಮಾಡುತ್ತದೆ. ಪ್ರಾಕೃತಿಕ ವಿಕೋಪಗಳು ಕೂಡ ನಿಮಗೆ ಸಹಾಯ ಮಾಡುತ್ತವೆ. ಅವುಗಳನ್ನು ಮಾಯೆ ಎಂದು ಹೇಳಲಾಗುವುದಿಲ್ಲ. ಸೈನ್ಸ್ನಿಂದ ವಿನಾಶವಾಗುತ್ತದೆ. ಆದ್ದರಿಂದ ಮಾಯೆಯು ತನ್ನ ವಿನಾಶವನ್ನು ತಾನೇ ಮಾಡಿಕೊಳ್ಳುತ್ತದೆ. ದೇವತೆಗಳು ತಮ್ಮ ವಿನಾಶವನ್ನು ತಾವೇ ಮಾಡಿಕೊಳ್ಳುತ್ತಾರೆ. ಅರ್ಥಾತ್ ದೇವತೆಯಿಂದ ಬದಲಾಗಿ ಅಸುರರಾಗುತ್ತಾರೆ. ಆಟವೂ ಇವರದ್ದೇ ಆಗಿದೆ. ನೀವೇ ಪೂಜಾರಿ ಅಸುರರಾಗಿದ್ದೀರಿ, ನಂತರ ಪೂಜ್ಯ ಆದಿರಿ. ನಂತರ ನಿಮ್ಮ ವಿನಾಶವನ್ನು ನೀವೇ ಮಾಡಿಕೊಂಡು ಅಸುರರಾದಿರಿ. ಈಗ ನೀವು ಯಾರ ವಿನಾಶವನ್ನೂ ಮಾಡುವುದಿಲ್ಲ. ವಿನಾಶ ಮಾಡುವುದು ಪಾಪವಾಗಿದೆ. ಮಾಯೆಯು ಇಂತಹದ್ದೇ ಆಗಿದೆ. ಮಾಯೆಯು ಪಾಪದಲ್ಲಿ ಕರೆದೊಯ್ಯುತ್ತದೆ, ತಂದೆಯು ಪುಣ್ಯದಲ್ಲಿ ಕರೆದೊಯ್ಯುತ್ತಾರೆ. ಆತ್ಮವು ಪುಣ್ಯಾತ್ಮ ಆದಾಗ ಈ ಹಳೆಯ ಶರೀರವನ್ನು ಬಿಡುತ್ತದೆ. ನಂತರ ಹೊಸ ಶರೀರ ಸಿಗುತ್ತದೆ. ಈ ಜ್ಞಾನವು ನೀವು ಮಕ್ಕಳ ಬುದ್ಧಿಯಲ್ಲಿದೆ. ಬುದ್ಧಿಯಲ್ಲಿ ಧಾರಣೆ ಮಾಡುವ ಪಾತ್ರವು ನೀವು ಮಕ್ಕಳಿಗೆ ಮಾತ್ರ ಸಿಕ್ಕಿದೆ. ಬೇರೆ ಯಾರ ಬುದ್ಧಿಯಲ್ಲಿಯೂ ಈ ಮಾತುಗಳಿಲ್ಲ. ತಂದೆಯ ಹೊರತು ಬೇರೆ ಯಾರು ಈ ಮಾತುಗಳನ್ನು ತಿಳಿಸಲು ಸಾಧ್ಯವಿಲ್ಲ. ಅವರದ್ದಂತೂ ತಪ್ಪಾಗಿ ಬಿಡುತ್ತದೆ. ಕಲ್ಪಕಲ್ಪವು ನೀವೇ ಸರಿಯಾದದ್ದನ್ನು ತಿಳಿಸುತ್ತೀರಿ. ಸ್ಥಾಪನೆಯ ಕಾರ್ಯವನ್ನು ತಂದೆಯೇ ಬಂದು ಮಾಡುತ್ತಾರೆ. ಈಗ ಪ್ರಪಂಚವು ತಮೋ ಪ್ರಧಾನವಾಗಿದೆ, ಆದ್ದರಿಂದ ನೀವು ಸತೋ ಪ್ರಧಾನವನ್ನಾಗಿ ಮಾಡುತ್ತೀರಿ. ತಮೋ ಪ್ರಧಾನದಿಂದ ಸತೋ ಪ್ರಧಾನರಾಗಬೇಕು ಎಂದು ತಂದೆ ಇದೇ ಶಿಕ್ಷಣವನ್ನು ಕೊಡುತ್ತಾರೆ. ನಾವು ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ನಿಮಗೂ ಗೊತ್ತಿದೆ. ನಾವು ಪುನಃ ದೇವಿ ದೇವತೆಗಳಾಗುತ್ತೇವೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಇದು ಪ್ರವೃತ್ತಿ ಮಾರ್ಗವಾಗಿದೆ. ಸನ್ಯಾಸಿಗಳದ್ದು ನಿವೃತ್ತಿ ಮಾರ್ಗವಾಗಿದೆ. ಉಳಿದ ಎಲ್ಲಾ ಧರ್ಮಗಳು ಪ್ರವೃತ್ತಿ ಮಾರ್ಗದವಾಗಿವೆ. ಬಹಳ ದೊಡ್ಡದಾದ ಒಂದು ತಪ್ಪಿದೆ. ಅದನ್ನು ಚೆನ್ನಾಗಿ ಕ್ಲಿಯರ್ ಮಾಡಬೇಕಿದೆ. ಮುಖ್ಯ ಶಾಸ್ತ್ರದಲ್ಲಿಯೇ ತಪ್ಪಿದೆ. ನೀವು ಮಕ್ಕಳು ಡ್ರಾಮಾದ ಮೇಲೆ ಅಡೋಲರಾಗಿರುತ್ತೀರಿ. ರಾಜಧಾನಿ ತಯಾರಾಗುತ್ತಿದೆ ಎಂದು ತಿಳಿದುಕೊಂಡಿದ್ದೀರಿ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಯಾವಾಗ ನೀವು ಸ್ಥಾಪನೆಯಾಗುತ್ತೀರೋ ನಂತರ ವಿನಾಶವಾಗುತ್ತದೆ. ಪತ್ರಿಕೆಗಳಲ್ಲಿ ಎಲ್ಲಿಯವರೆಗೆ ಬಂದಿಲ್ಲವೋ ಅಲ್ಲಿಯವರೆಗೆ ವಿನಾಶಕ್ಕೆ ತಡವಿದೆ ಎಂದು ತಿಳಿದುಕೊಳ್ಳಲಾಗುತ್ತದೆ. ತಂದೆಯ ಸಂದೇಶವಂತೂ ಎಲ್ಲರಿಗೂ ಸಿಗಬೇಕಿದೆ ಅಲ್ಲವೇ? ಎಲ್ಲರೂ ರಾಜರಾಗುವುದಿಲ್ಲವಲ್ಲ. ಯಾವುದೇ ಶಾಸ್ತ್ರದಲ್ಲಿಯೂ ಈ ಮಾತುಗಳಿಲ್ಲ. ಕೇವಲ ಈ ಶಬ್ದ ಸರಿಯಾಗಿದೆ. ಭಗವಾನುವಾಚಂ. ದೇಹ ಸಹಿತ ದೇಹದ ಸರ್ವ ಸಂಬಂಧಗಳನ್ನು ಬಿಟ್ಟು ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ತಂದೆಯನ್ನು ನೆನಪು ಮಾಡಿದರೂ 3 ರೂಪಗಳಲ್ಲಿ ನೆನಪು ಮಾಡಬೇಕು. ತಂದೆಯೂ ಆಗಿದ್ದಾರೆ, ಟೀಚರ್ ಆಗಿದ್ದಾರೆ, ಗುರುಗಳೂ ಆಗಿದ್ದಾರೆ. ನೀವು ಮಕ್ಕಳಿಗೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಿಶ್ಚಯವಾಗುತ್ತದೆ. ಈಗ ಕರ್ಮಾತೀತ ಸ್ಥಿತಿಯನ್ನು ತಲುಪಿಲ್ಲ. ಸ್ಕೂಲಿನಲ್ಲಿ ಶಿಕ್ಷಣ ನಡೆಯುತ್ತಿದೆ. ಹೊಸ ಪ್ರಪಂಚವನ್ನು ಅಮರಪುರಿ ಎಂದು ಹೇಳಲಾಗುತ್ತದೆ. ಅಮರಪುರಿ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎನ್ನುವುದನ್ನು ನೀವೀಗ ತಿಳಿದುಕೊಂಡಿದ್ದೀರಿ. ನೀವು ಬಹಳ ರಾಯಲ್ ಟೀಚರ್ನ ರಾಯಲ್ ವಿದ್ಯಾರ್ಥಿಗಳಾಗಿದ್ದೀರಿ. ಲಕ್ಷಣಗಳು ರಾಯಲ್ ಆಗಿರಬೇಕು. ಶಿಕ್ಷಣದಿಂದಲೇ ಲಕ್ಷಣಗಳು ಬರುತ್ತವೆ. ಯಾವುದೇ ಕಿಟ್ಪಿಟ್ ಇರಬಾರದು. ಕಿಟ್ಪಿಟ್ ತಮೋಗುಣದ ನಿಶಾನಿಯಾಗಿದೆ. ಕಿಟ್ಪಿಟ್ ಎನ್ನುವುದು
ಮಡಕೆಯ ನೀರನ್ನು ಒಣಗಿಸಿ ಬಿಡುತ್ತದೆ. ಅಂದ್ರೆ ಸಿಟ್ಟಿನಲ್ಲಿ ಬಂದು ಬೇರೆಯವರಿಗೆ ತೊಂದರೆ ಕೊಡೋದು, ಸಿಟ್ಟಿನಲ್ಲಿ ಬಂದು ಕುದಿಯೋದು ಮಾಡಿದ್ರೆ ತುಂಬಿದ ಮಡಕೆಯ ನೀರು ಕೂಡ ಒಣಗಿ ಹೋಗುತ್ತೆ ಅಂತ ಹೇಳುತ್ತಾರೆ. ನಷ್ಟವಾದಾಗ ಮಡಕೆಯ ನೀರು ಒಣಗಿದಂತೆ ಆಗುತ್ತದೆ. ಯಾರಿಗಾದರೂ ಜ್ಞಾನವನ್ನು ತಿಳಿಸುವುದರಲ್ಲಿ ಮಜಾ ಬರುತ್ತದೆ. ಬ್ರಾಹ್ಮಣರು ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಬ್ರಾಹ್ಮಣರು ಪ್ರಜಾಪಿತ ಬ್ರಹ್ಮರವರ ಮುಖವಂಶಾವಳಿಯಾಗಿದ್ದಾರೆ. ಈ ಬ್ರಾಹ್ಮಣರು ಜುಟ್ಟಿನ ಸಮಾನರಾಗಿದ್ದಾರೆ. ನಮ್ಮ ಆತ್ಮವು ಈ ಮುಖದ ಮೂಲಕ ಮಾತನಾಡುತ್ತದೆ ಎಂದು ನಿಮಗೆ ಗೊತ್ತಿದೆ. ಆತ್ಮವು ಶರೀರದ ಮೂಲಕ ಕೇಳುತ್ತದೆ. ಇಲ್ಲಿ ನೀವು ಶಾರೀರಿಕ ಶಿಕ್ಷಣವನ್ನು ಓದುತ್ತಿಲ್ಲ. ಶಿವಬಾಬಾ ಈ ಶರೀರದ ಮೂಲಕ ಆತ್ಮಿಕ ಶಿಕ್ಷಣವನ್ನು ಓದಿಸುತ್ತಾರೆ. ಆಗ ನೀವು ಮಕ್ಕಳಿಗೆ ಪಕ್ಕಾ ನಿಶ್ಚಯವಾಗುತ್ತದೆ. ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳುವುದನ್ನು ನೀವು ಗಳಿಗೆ ಮರೆತು ಬಿಡುತ್ತೀರಿ. ನಾವು ಮೂವರನ್ನು, ತಂದೆ, ಟೀಚರ್, ಗುರುಗಳನ್ನು ಮರೆತು ಬಿಡುತ್ತೇವೆ ಎಂದು ಅನುಭವ ಕೂಡ ಮಾಡುತ್ತೀರಿ. ಇಷ್ಟು ಸಹಜ ಮಾತಿನಲ್ಲಿಯೂ ಮಾಯೆಯು ವಿಘ್ನವನ್ನು ಹಾಕುತ್ತದೆ. ತಂದೆ ಒಬ್ಬರೇ ಆಗಿದ್ದಾರೆ. ಆ ತಂದೆ ಮಕ್ಕಳಿಗೆ ಓದಿಸುತ್ತಾರೆ, ನೆನಪಿನ ಯಾತ್ರೆಯನ್ನು ಕಲಿಸುತ್ತಾರೆ. ಆದ್ದರಿಂದ ಬುದ್ಧಿಯಲ್ಲಿ ವಿಚಾರ ಸಾಗರ ಮಂಥನದ ಚಕ್ರವು ನಡೆಯುತ್ತಲೇ ಇರಬೇಕು. ಯಾವಾಗ ಇಲ್ಲಿಗೆ ಮಕ್ಕಳು ಬರುತ್ತಾರೆಯೋ ಆಗ ಬಹಳ ಚೆನ್ನಾಗಿ ಧಾರಣೆ ಮಾಡಿಕೊಂಡು ಮತ್ತು ಪಕ್ಕ ಆಗಿ ಹೋಗಬೇಕು. ನಾವೆಲ್ಲ ಸಹೋದರರು ಅಥವಾ ಸಹೋದರಿಯರಿಗೆ ಒಬ್ಬ ತಂದೆ ಓದಿಸುತ್ತಾರೆ. ಏನನ್ನೂ ತೆಗೆದುಕೊಳ್ಳುವುದಿಲ್ಲ. ಅವರ ಬಳಿ ತೆಗೆದುಕೊಳ್ಳುವ ಮಾತೇ ಇಲ್ಲ, ಕೊಡುವ ಮಾತಾಗಿದೆ. ಮಕ್ಕಳಿಗಂತೂ ಖುಷಿಯ ಪಾದರಸ ಮೇಲೇರಬೇಕು. ಅವರು ತಂದೆ, ಟೀಚರ್, ಗುರುಗಳಾಗಿದ್ದಾರೆ ಎಂದು ಎಲ್ಲರಿಗೂ ಗೊತ್ತಿದೆ. ಬಾಬಾ ಬೆಗ್ಗರ್ ಟು ಪ್ರಿನ್ಸ್ ಮಾಡುವ ಗ್ಯಾರಂಟಿ ತೆಗೆದುಕೊಂಡಿದ್ದಾರೆ ಎಂದು ಗೊತ್ತಿದೆ. ಕೇವಲ ಮಕ್ಕಳು ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ, ತಾಕತ್ತಿಟ್ಟುಕೊಳ್ಳಬೇಕು. ಹೆಸರೇ ಸಹಜ ರಾಜಯೋಗ, ಸಹಜ ಜ್ಞಾನವಾಗಿದೆ. ಸೆಕೆಂಡಿನಲ್ಲಿ ಜೀವನ್ಮುಕ್ತಿ. ಆದರೆ ನೆನಪು ಮಾಡುವಂತಹ ಶಕ್ತಿ ಮಕ್ಕಳಲ್ಲಿ ಇಲ್ಲ. ಮಕ್ಕಳಾಗಿ ತಂದೆಯನ್ನು ನೆನಪು ಮಾಡದಿದ್ದರೆ ಆಸ್ತಿಯನ್ನು ಹೇಗೆ ಪಡೆದುಕೊಳ್ಳಲು ಸಾಧ್ಯ? ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡುತ್ತೀರಿ, ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿರಿ, ಆಗ ವಿಶ್ವದ ಮಾಲೀಕತನವನ್ನು ಕೊಡುತ್ತೇನೆ. ಬಹಳ ಸಹಜವೂ ಆಗಿದೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳಿ. ಸ್ವದರ್ಶನ ಚಕ್ರಧಾರಿಯಾಗಿರಿ. ಎಷ್ಟು ಸಹಜವಾಗಿದೆ. ಸ್ವದರ್ಶನ ಚಕ್ರಧಾರಿಗಳು ನೀವಾಗಿದ್ದೀರಿ. ನಿಮಗಾಗಿ ಇದು ಗುರಿ ಉದ್ದೇಶ ಆಗಿದೆ. ಸ್ವದರ್ಶನ ಚಕ್ರಧಾರಿಯಾಗುವುದರಿಂದ ನಂತರ ನೀವು ರಾಜಧಾನಿಯನ್ನು ಪಡೆದುಕೊಳ್ಳಬಹುದು. ಬಹಳ ಕಷ್ಟದಿಂದ ಪಡೆದುಕೊಳ್ಳುತ್ತಾರೆ. ಮಕ್ಕಳಿಗೆ ಬಹಳ ಅದ್ಭುತ ಎನಿಸಬೇಕು. ಬಾಬಾರವರ ತಿಳುವಳಿಕೆಯು ಬಹಳ ಅದ್ಭುತವಾಗಿದೆ ಮತ್ತು ಬಹಳ ಸಹಜವಾಗಿದೆ. ಅದ್ಭುತ ಪ್ರಪಂಚದ ಮಾಲೀಕರಾಗಬೇಕಾಗಿದೆ. ಮಾಯೆಯ 7 ಅದ್ಭುತಗಳು ಜಗತ್ತಿನಲ್ಲಿವೆ ಎಂದು ಹೇಳುತ್ತಾರೆ. ಅವು ನರಕದ ಅದ್ಭುತಗಳು. ಸ್ವರ್ಗವು ಒಂದೇ ಇಡೀ ಜಗತ್ತಿನ ಅದ್ಭುತವಾಗಿದೆ. ನೀವು ಮಕ್ಕಳನ್ನು ಅದೃಷ್ಟ ನಕ್ಷತ್ರಗಳು ಎಂದು ಹೇಳಲಾಗುತ್ತದೆ. ತಂದೆ ಹೇಳುತ್ತಾರೆ, ನೀವು ಶ್ರೀಮತದಂತೆ ನಿಮಗಾಗಿ ಧರ್ಮದ ಸ್ಥಾಪನೆ ಮಾಡುತ್ತಿದ್ದೀರಿ. ಇದು ಬಹಳ ಸುಖ ಕೊಡುವಂತಹದ್ದಾಗಿದೆ. ಎಷ್ಟು ಚಿಕ್ಕ ವೃಕ್ಷವಾಗಿರುತ್ತದೆ. ಚಿನ್ನ ವಜ್ರಗಳು ಹೊಳೆಯುತ್ತಿರುತ್ತವೆ. 5 ತತ್ವಗಳು ನಿಮ್ಮ ಆರ್ಡರ್ನಂತೆ ಅಧೀನದಲ್ಲಿರುತ್ತವೆ. ಮಕ್ಕಳು ಇದನ್ನು ಸ್ಮರಣೆ ಮಾಡಿಕೊಂಡು ಸದಾ ಹರ್ಷಿತರಾಗಿರಬೇಕು. ಪುರುಷಾರ್ಥ ಮಾಡಿ ಈಶ್ವರೀಯ ಲಾಟರಿಯನ್ನು ಗೆಲ್ಲಬೇಕಾಗಿದೆ. ಇದು 21 ಜನ್ಮಗಳಿಗಾಗಿ ಈಶ್ವರೀಯ ಲಾಟರಿಯಾಗಿದೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಲಾಟರಿಯನ್ನು ಪಡೆದುಕೊಳ್ಳಬೇಕಾಗಿದೆ ಮತ್ತು ವ್ಯಾಪಾರ ಮೊದಲಾದವುಗಳನ್ನು ಬಿಟ್ಟು ಈ ಲಾಟರಿಯನ್ನು ತೆಗೆದುಕೊಳ್ಳುವುದರಲ್ಲಿ ತೊಡಗಿಕೊಳ್ಳಬೇಕು. ರೊಟ್ಟಿಯ ತುಂಡಂತೂ ಅಂದ್ರೆ 2 ರೊಟ್ಟಿ ಅಂತೂ ಸಿಕ್ಕೇ ಸಿಗುತ್ತದೆ. ಬಹಳ ಶ್ರೇಷ್ಠ ಮಟ್ಟವೂ ಅಲ್ಲ, ಬಹಳ ಕನಿಷ್ಠವೂ ಅಲ್ಲ. ಆತ್ಮಕ್ಕಾಗಿ ಭೋಜನ ಇದೊಂದೇ ಆಗಿದೆ. ಇದನ್ನು ಪ್ರತಿದಿನ ತಿನ್ನಬೇಕು. ಪ್ರತಿದಿನ ತಿನ್ನದಿದ್ದರೆ ನಷ್ಟವಾಗುತ್ತದೆ. ಅಂದ್ರೆ ಆತ್ಮಕ್ಕಾಗಿ ಜ್ಞಾನನೇ ಭೋಜನ ಆಗಿದೆ. ಪ್ರತಿದಿನ ಮುರುಳಿ ಕೇಳದಲ್ಲೇ ಇದ್ರೆ ಆತ್ಮಕ್ಕೆ ನಷ್ಟ ಆಗತ್ತೆ. ತಮ್ಮನ್ನು ಗಾಡ್ಲಿ ಸ್ಟೂಡೆಂಟ್ ಎಂದು ತಿಳಿದುಕೊಳ್ಳಿ. ನಮಗೆ ಈಶ್ವರ ಓದಿಸುತ್ತಾರೆ. ಇದು ನೆನಪಿದ್ದರೆ ನಿಮಗೆ ಖುಷಿಯಾಗುತ್ತದೆ. ವಿದ್ಯಾರ್ಥಿಗಳಿಗಂತೂ ಬಹಳ ಖುಷಿಯಾಗಬೇಕು. ನೀವು ಮಕ್ಕಳು ಎಲ್ಲಿ ಕುಳಿತಿದ್ದೀರಿ? ನೀವು ಮಕ್ಕಳ ಗುರಿಯೇ ಹೊಸ ಪ್ರಪಂಚವಾಗಿದೆ ಮತ್ತು ನಾವು 5000 ವರ್ಷಗಳ ಹಿಂದೆ ಅಥವಾ ಕಲ್ಪದ ಹಿಂದಿನಂತೆ ಪುನಃ ಶ್ರೀಮತದಂತೆ ನಮ್ಮ ದೈವಿ ಮನೆತನವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ಮಕ್ಕಳಿಗೆ ಗೊತ್ತಿದೆ. ಮಿಷನ್ ಇದೇ ಅಲ್ಲವೇ? ಇದು ಈಶ್ವರಿಯ ಮಿಷನ್ ಆಗಿದೆ.
ನೀವು ಕೂಡ ಕನ್ವರ್ಟ್ ಮಾಡಿ ಹಿಂದೂಗಳಿಂದ ದೇವತೆಗಳನ್ನಾಗಿ ಮಾಡಬೇಕಾಗಿದೆ. ಅವರು ಹಿಂದೂಗಳನ್ನು ಕ್ರಿಶ್ಚಿಯನ್ ಆಗಿ ಮಾಡುತ್ತಾರೆ. ಬೌದ್ಧರು ಬಹಳ ಜನರನ್ನು ಬುದ್ಧರನ್ನಾಗಿ ಮಾಡುತ್ತಾರೆ. ಇದಂತೂ ಈಶ್ವರಿಯ ಮಿಷನ್ ಆಗಿದೆ. ಈಶ್ವರನಂತೂ ಸ್ವತಃ ನಿರಾಕಾರನಾಗಿದ್ದಾನೆ. ನೀವು ಮಕ್ಕಳನ್ನು ಮೊದಲು ನಿರಾಕಾರರನ್ನಾಗಿ ಮಾಡುತ್ತಾರೆ. ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ, ದೇಹ ಎಂದು ತಿಳಿಯಬೇಡಿ. ತಂದೆಯು ಸುಪ್ರೀಂ ಪರಮ ಆತ್ಮನಾಗಿದ್ದಾರೆ. ಆದ್ದರಿಂದ ನೀವು ಆತ್ಮಗಳಾಗಿದ್ದೀರಿ. ನೀವು ಪಾತ್ರ ಅಭಿನಯಿಸಲು ಬರುತ್ತೀರಿ. ಅವರು ಸದಾ ಎಲ್ಲಿರುತ್ತಾರೆ? ಆದ್ದರಿಂದ ಅವರನ್ನು ಪರಮಾತ್ಮ ಎಂದು ಹೇಳಲಾಗುತ್ತದೆ. ಮೊದಲು ನಾವು ಮನೆಗೆ ಹೋಗುತ್ತೇವೆ ಎಂದು ನಿಮಗೆ ಗೊತ್ತಿದೆ. ಈ ಸಮಯದ ಹೊರತು ಮನೆಗೆ ಹೋಗುವ ಮಿಷನ್ ಇರುವುದಿಲ್ಲ. ಸ್ವರ್ಗದಲ್ಲಂತೂ ಮೊದಲು ಸ್ವಲ್ಪ ಜನರಿರುತ್ತಾರೆ. ಉಳಿದವರೆಲ್ಲರೂ ಶಾಂತಿಧಾಮಕ್ಕೆ ಹೋಗುತ್ತಾರೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ನೀವು ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೆ ಪಾತ್ರ ಅಭಿನಯಿಸುತ್ತೀರಿ. ಈಗ ನೀವು ಸಂಗಮ ಯುಗದಲ್ಲಿದ್ದೀರಿ. ವಾಸ್ತವದಲ್ಲಿ ಎಲ್ಲರೂ ಸಂಗಮ ಯುಗದಲ್ಲಿದ್ದಾರೆ. ಇರುವುದೇ ಸಂಗಮದ ಸಮಯ. ಆದರೆ ಅವರಿಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದೆ, ತಂದೆ ಬರುವುದೇ ಮಧ್ಯದಲ್ಲಿ. ಆದ್ದರಿಂದ ಹಳೆಯ ಪ್ರಪಂಚದ ವಿನಾಶ, ಹೊಸ ಪ್ರಪಂಚದ ಸ್ಥಾಪನೆಯಾಗಬೇಕಿದೆ ಎಂದು ನೀವೀಗ ತಿಳಿದುಕೊಂಡಿದ್ದೀರಿ. ಸಂಗಮ ಎಲ್ಲರಿಗಾಗಿಯೂ ಇದೆ, ಆದರೆ ತಿಳಿದುಕೊಂಡಿಲ್ಲ, ಏಕೆಂದರೆ ಅಸುರಿ ಮತದಲ್ಲಿದ್ದಾರೆ. ಹೊಸ ಪ್ರಪಂಚ ಬದಲಾಗುತ್ತಿದೆ ಎಂದು ನಿಮಗೆ ಗೊತ್ತಿದೆ. ತಂದೆಯೇ ಸಂಗಮ ಯುಗದಲ್ಲಿ ಚೇಂಜ್ ಮಾಡಲು ಬರುತ್ತಾರೆ. ಈಗ ಹಳೆಯ ಪ್ರಪಂಚ ಪೂರ್ಣವಾಗಿ ಹೊಸದಾಗಬೇಕಿದೆ. ನೀವು ಮಕ್ಕಳು ಹೊಸ ಪ್ರಪಂಚಕ್ಕಾಗಿ ನಿಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಿ. ಬ್ರಾಹ್ಮಣರೇ ತಮಗಾಗಿ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಈಗ ನಾವು ಬ್ರಾಹ್ಮಣರಾಗಿದ್ದೇವೆ, ಮೊದಲು ಶೂದ್ರರಾಗಿದ್ದೆವು. ಪ್ರಪಂಚ ಇದೇ ಆಗಿದೆ. ಈಗ ನೀವು ಸಂಗಮ ಯುಗದಲ್ಲಿದ್ದೀರಿ. ಹೊಸ ಪ್ರಪಂಚ ಸ್ಥಾಪನೆಯಾಗುತ್ತಿದೆ ಎಂದು ನೀವು ತಿಳಿದುಕೊಂಡಿದ್ದೀರಿ. 2 ಯುಗಗಳು ದೇವಿ ದೇವತೆಗಳದ್ದಾಗಿವೆ. ಮುಖ್ಯ 3 ಧರ್ಮಗಳು ಎಂದು ಹೇಳಲಾಗುತ್ತದೆ. ಇದು ಫೌಂಡೇಶನ್ ಆಗಿದೆ. ನಂತರ ಇಸ್ಲಾಮಿ, ಯಹೂದಿ, ಕ್ರಿಶ್ಚಿಯನ್. ಈ ಮಾತುಗಳನ್ನು ನೀವು ಮಕ್ಕಳು ಮಾತ್ರ ತಿಳಿದುಕೊಂಡಿದ್ದೀರಿ. ತಂದೆ ಬಂದಿದ್ದಾರೆ. ತಂದೆ ದಾರಿ ತೋರಿಸುವವರಾಗಿದ್ದಾರೆ. ಭಕ್ತಿಯಿಂದ ನಾವು ಭಗವಂತನನ್ನು ಪಡೆಯುತ್ತೇವೆ ಎಂದು ಆ ಪಾಪದ ಜನರು ತಿಳಿದುಕೊಂಡಿದ್ದಾರೆ. ಭಕ್ತಿ ಮಾಡುತ್ತಾ ಮಾಡುತ್ತಾ ಭಗವಂತ ಸಿಗುತ್ತಾನೆ, ಭಗವಂತ ಮುಕ್ತಿಯನ್ನು ಕೊಡುತ್ತಾರೆ ಎಂದು ತಿಳಿದುಕೊಂಡಿದ್ದಾರೆ. ಆದರೆ ಅಂಧಶ್ರದ್ಧೆಯ ಭಕ್ತಿಯಲ್ಲಿ ದುಃಖ, ಜ್ಞಾನದಲ್ಲಿ ಸುಖವಿದೆ. ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ಇದನ್ನು ಎಲ್ಲರೂ ಮರೆತು ಬಿಟ್ಟಿದ್ದಾರೆ. ಈ ಜ್ಞಾನವನ್ನು ತಿಳಿದುಕೊಂಡಿಲ್ಲ. ಹೊರಗಡೆ ಎಷ್ಟೊಂದು ಗೋರಖ್ ದಂಧೆ ಇತ್ಯಾದಿಗಳಿವೆ, ಅಂದ್ರೆ ಎಷ್ಟೊಂದು ಬ್ಯುಸಿಯಾದ ಕೆಲಸ ಕಾರ್ಯಗಳಿದ್ದಾವೆ ಎಂದು ತಂದೆ ಸ್ವತಃ ನೀವು ಮಕ್ಕಳಿಗೆ ಹೇಳುತ್ತಾರೆ. ಅನುಭವ ಮಾಡುತ್ತೀರಲ್ಲವೇ? ಬಹಳಷ್ಟು ಮಿತ್ರ ಸಂಬಂಧಿಕರು ಇತ್ಯಾದಿಗಳು ಸಿಗುತ್ತಾರೆ. ಬಕಪಕ್ಷಿಗಳ ಸಂಘವಾಗುತ್ತದೆ. ತಂದೆಗಂತೂ ನೀವು ಮಕ್ಕಳ ಹೊರತು ಬೇರೆ ಯಾರೂ ಇಲ್ಲ. ಅವರು ರಾವಣನ ಸಂಪ್ರದಾಯದವರಾಗಿದ್ದಾರೆ. ಆದ್ದರಿಂದ ಬಾಪ್ ದಾದಾರವರಿಗೂ ಎಲ್ಲಿಯೂ ಹೋಗುವುದು ಇಷ್ಟವಾಗುವುದಿಲ್ಲ. ಹೊರಗಡೆ ಹೋಗುವುದು ಸರಿಯಲ್ಲ ಎಂದು ತಂದೆ ಸೂಚನೆ ಕೊಟ್ಟಿದ್ದಾರೆ. ಆದ್ದರಿಂದ ಎಲ್ಲಿಯೂ ಹೋಗಲು ಮನಸ್ಸಾಗುವುದಿಲ್ಲ. ಇರುವುದಂತೂ ಇಬ್ಬರು ಒಟ್ಟಿಗೆ. ಆ ಖುಷಿಯೂ ಇರುತ್ತದೆ. ನೀವಂತೂ ಶಿವ ಬಾಬಾರವರ ಆಲಿಂಗನ ಪಡೆಯುತ್ತೀರಿ ಎಂದು ಬಾಬಾ ಹೇಳುತ್ತಾರೆ. ನಾನು ಹೇಗೆ ಪಡೆಯಲಿ? ಮೊದಲ ನಂಬರ್ನ ಮಗುವಾಗಿದ್ದೇನೆ. ಸ್ವರ್ಗದಲ್ಲಿ ಹೋಗಿ ಮೊದಲ ರಾಜಕುಮಾರ ಆಗುತ್ತೇನೆ. ನಾವು ಹೋಗಿ ರಾಜಕುಮಾರ ರಾಜಕುಮಾರಿಯರಾಗುತ್ತೇವೆ ಎಂದು ನೀವು ಮಕ್ಕಳು ಹೇಳುತ್ತೀರಿ. ಇದರಲ್ಲಿ ಒಂದಂತೂ ನೆನಪಿನ ಯಾತ್ರೆ ಬೇಕು ಮತ್ತು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳಬೇಕು. ಸರ್ವಿಸ್ ಅಂತೂ ಬಾಬಾರವರಿಗಿಂತ ನೀವು ಜಾಸ್ತಿ ಮಾಡುತ್ತೀರಿ. ನಿಮ್ಮನ್ನು ಕರೆತರುವವರು ಬಾಬಾ, ನಂತರ ಇಷ್ಟೆಲ್ಲ ಜನರನ್ನು ಕರೆತರುವವರು ನೀವು. ಹೀಗೆ ವೃಕ್ಷವು ವೃದ್ಧಿಯನ್ನು ಹೊಂದುತ್ತಿರುತ್ತದೆ. ಈ ವೃಕ್ಷಕ್ಕೆ ಬಿರುಗಾಳಿಗಳು ತಟ್ಟುತ್ತವೆ, ಅಂದ್ರೆ ಬಿರುಗಾಳಿಗಳು ಬಹಳಷ್ಟು ಬರುತ್ತವೆ. ನಿಮ್ದು ಪರಿಪಕ್ವ ಸ್ಥಿತಿಯಾದಾಗ ನಂತರ ಬಿರುಗಾಳಿಯ ಮಾತಿರುವುದಿಲ್ಲ. ಎಲ್ಲಾ ಮಕ್ಕಳಿಗೂ ಸಾಕ್ಷಾತ್ಕಾರವಾಗುತ್ತದೆ. ವ್ಯತ್ಯಾಸ ನೋಡಿ ಎಷ್ಟಿದೆ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಿದ್ದಾರೆ. ಅದನ್ನು ನಂತರ ಭಗವಂತನೇ ಕುಳಿತು ತಿಳಿಸುತ್ತಾರೆ. ಆದರೂ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ಶಿವ ಬಾಬಾ ಬಂದು ಏನು ಮಾಡಿದರು ಎಂದು ಯಾರಿಗೂ ಗೊತ್ತಿಲ್ಲ. ಶಿವನ ಬದಲಿಗೆ ಕೃಷ್ಣನ ಹೆಸರನ್ನು ಹಾಕಿದ್ದಾರೆ. ಅದು ನಡೆದುಕೊಂಡು ಬಂದಿದೆ. ಇದು ಡ್ರಾಮಾ ಆಗಿದೆ. ಒಂದು ತಪ್ಪು ಎಂದು ಹೇಳಲಾಗುತ್ತದೆ.
ಗೀತೆಯಲ್ಲಿ ಹೆಸರನ್ನು ಬದಲಾಯಿಸಿದ್ದಾರೆ. ಒಂದು ತಪ್ಪಿನ ನಾಟಕ ಎಂದು ಹೇಳಲಾಗುತ್ತದೆ. ನೀವು ತಪ್ಪು ಮಾಡಿದ್ದೀರಿ ಎಂದು ತಂದೆ ತಿಳಿಸುತ್ತಾರೆ. ಯಾವ ಆತ್ಮಕ್ಕೆ ರಾಜಯೋಗ ಕಲಿಸಿದರೂ ಯಾರು ಭವಿಷ್ಯದಲ್ಲಿ ದೇವತೆಯಾಗುತ್ತಾರೆಯೋ ಅವರ ಹೆಸರನ್ನು ಗೀತೆಯಲ್ಲಿ ಹಾಕಿದ್ದಾರೆ. ಈ ತಪ್ಪನ್ನು ನಿರ್ಣಯ ಮಾಡಿ ತಿಳಿಸಿದರೆ ನಿಮ್ಮ ವಿಜಯವಾಗುತ್ತದೆ. ಇದು ಬಹಳ ಹೈಯೆಸ್ಟ್ ತಪ್ಪಾಗಿದೆ. ತಂದೆ ಎಲ್ಲರಿಗೂ ಹೇಳುತ್ತಿರುತ್ತಾರೆ, ಈ ರೀತಿ ಬರೆಯಿರಿ ಎಂದು. ಭಾರತದ ಈ ತಪ್ಪಿನ ಕಾರಣದಿಂದಲೇ ಇಷ್ಟೊಂದು ಪತನವಾಗಿದೆ. ನೀವು ನನ್ನನ್ನು ಎಷ್ಟೊಂದು ಕಲ್ಲು ಮಣ್ಣುಗಳಲ್ಲಿ ತೆಗೆದುಕೊಂಡು ಹೋಗಿದ್ದೀರಿ ಎಂದು ತಂದೆ ಹೇಳುತ್ತಾರೆ. ಯದಾ ಯದಾ ಹಿ ಧರ್ಮಸ್ಯ ಎಂದು ಏನು ಬರೆದಿದ್ದಾರೆಯೋ ಅದರ ಮೇಲೆ ಕುಳಿತು ತಿಳಿಸುತ್ತಾರೆ, ಕರೆಕ್ಟ್ ಮಾಡುತ್ತಾರೆ. ಅರ್ಧ ಕಲ್ಪದ ತಪ್ಪುಗಳಾಗಿವೆ, ಆದ್ದರಿಂದ ಅವು ಬೇಗನೆ ಸುಧಾರಿಸುವುದಿಲ್ಲ, ಸಮಯ ಬೇಕಲ್ಲವೇ? ಈ ಮಕ್ಕಳಿಗೂ ಹೀಗೆ ತಕ್ಷಣ ನಿಶ್ಚಯವಾಗಿಲ್ಲ. ಶಿವ ಬಾಬಾರವರ ಆಗಮನವಾಗಿದೆ ಎಂದು ಇವರಿಗೂ ನಿಶ್ಚಯವಾಗಲು ಎಷ್ಟೊಂದು ಟೈಮ್ ಹಿಡಿದಿದೆ. ತಂದೆ ರಹಸ್ಯದ ಪಾಯಿಂಟ್ಸ್ಗಳನ್ನು ತಿಳಿಸುತ್ತಿರುತ್ತಾರೆ. ಮೊದಲು ಜ್ಞಾನವನ್ನು ಏನು ತಿಳಿಸುತ್ತಿದ್ದರೋ ಅಷ್ಟೊಂದು ಅರ್ಥ ಮಾಡಿಕೊಳ್ಳುತ್ತಿರಲಿಲ್ಲ. ಈಗ ಪಾಯಿಂಟ್ಸ್ ಬಹಳ ಸಿಗುತ್ತವೆ, ಇದರಿಂದ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಇಬ್ಬರು ತಂದೆಯರ ತೇರಿಯನ್ನು ಮೊದಲು ತಿಳಿಸುತ್ತಿರಲಿಲ್ಲ. ಗುಹ್ಯ ಗುಹ್ಯ ಪಾಯಿಂಟ್ಸ್ಗಳು ಏನು ಹೊರಬರುತ್ತಿವೆಯೋ ಅವುಗಳನ್ನು ಎಲ್ಲರೂ ಧಾರಣೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಎಲ್ಲರೂ ಒಂದೇ ರೀತಿ ಓದಲು ಸಾಧ್ಯವಿಲ್ಲ. ನಂಬರ್ ವಾರ್ ಆಗಿದ್ದಾರೆ. ತಂದೆ ಪ್ರತಿದಿನ ತಿಳಿಸುತ್ತಿರುತ್ತಾರೆ, ಆದರೂ ಎಷ್ಟು ಸ್ವಲ್ಪ ಜನ ಅರ್ಥ ಮಾಡಿಕೊಳ್ಳುತ್ತಾರೆ. ಗೀತೆಯ ಭಗವಂತ ಕೃಷ್ಣನಲ್ಲ, ಶಿವನಾಗಿದ್ದಾನೆ. ನಿರಾಕಾರನನ್ನು ನೆನಪು ಮಾಡುವುದರಲ್ಲಿ ಮತ್ತು ಸಾಕಾರನನ್ನು ನೆನಪು ಮಾಡುವುದರಲ್ಲಿ ಬಹಳ ವ್ಯತ್ಯಾಸವಿದೆ. ತಮ್ಮನ್ನು ಆತ್ಮ ಎಂದು ತಿಳಿದು ನಿರಾಕಾರ ತಂದೆಯನ್ನು ನೆನಪು ಮಾಡಬೇಕು. ಇದು ಇಲ್ಲಿ ಹೊಸ ಮಾತಾಗಿದೆ. ಆತ್ಮದ ಪಕ್ಕ ನಿಶ್ಚಯವಾಗುವುದಿಲ್ಲ, ಆದ್ದರಿಂದ ತಂದೆಯ ನಿಶ್ಚಯವೂ ಆಗುವುದಿಲ್ಲ. ಟೈಮ್ ಹಿಡಿಯುತ್ತದೆ, ಪರಿಶ್ರಮ ಬೇಕಾಗುತ್ತದೆ. ಅಂತ್ಯದವರೆಗೆ ನೆನಪಿನ ಯಾತ್ರೆಯಲ್ಲಿ ಇರುವುದು ಬಹಳ ಕಷ್ಟವಾಗಿದೆ. ಜ್ಞಾನದಲ್ಲಿ ಇಷ್ಟೊಂದು ಪರಿಶ್ರಮ ಬೇಕಾಗುವುದಿಲ್ಲ, ನೆನಪಿನ ಯಾತ್ರೆಯಲ್ಲಿಯೇ ಪರಿಶ್ರಮ ಬೇಕಾಗುತ್ತದೆ. ಬಂಧನದಲ್ಲಿರುವವರು ಬಾಬಾರವರನ್ನು ಬಹಳ ನೆನಪು ಮಾಡುತ್ತಾರೆ. ಯಾವಾಗ ಬಾಬಾರವರನ್ನು ಸಮ್ಮುಖದಲ್ಲಿ ಭೇಟಿಯಾಗೋಣ ಎಂದು ತಿಳಿಸುತ್ತಾರೆ. ನೆನಪಿನ ಯಾತ್ರೆಯಲ್ಲಿ ಇರಬೇಕು ಎಂದು ತಂದೆಯು ಪದೇ ಪದೇ ಬರೆಯುತ್ತಿರುತ್ತಾರೆ. ಬಂಧನದಲ್ಲಿರುವವರು ಇಲ್ಲಿರುವವರಿಗಿಂತಲೂ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಪ್ರೀತಿ ಇರುತ್ತದೆ, ಮನೆಯ ಗಂಗೆಗೆ ಅಷ್ಟೊಂದು ಮರ್ಯಾದೆ ಕೊಡುವುದಿಲ್ಲ. ಜ್ಞಾನ ಸಾಗರನನ್ನು ನೆನಪು ಮಾಡುತ್ತಾ ಮಾಡುತ್ತಾ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಮುಗಿದು ಹೋಗುತ್ತವೆ. ತಂದೆಯನ್ನು ತಿಳಿದುಕೊಳ್ಳಬೇಕು ಮತ್ತು ತಂದೆಯೊಂದಿಗೆ ಬಹಳ ಪ್ರೀತಿ ಇರಬೇಕು. ಯಾರು ಬೇಹದ್ದಿನ ಮಾಲೀಕತನವನ್ನು ಕೊಡುತ್ತಾರೆಯೋ ಆ ತಂದೆಯನ್ನು ಎಷ್ಟೊಂದು ನೆನಪು ಮಾಡಬೇಕು. ಮಾಯೆಯು ಕಡಿಮೆ ಏನಿಲ್ಲ, ಅವಳ ಹೋರಾಟ ಬಹಳಷ್ಟಿದೆ. ಅಂದ್ರೆ ಮಾಯೆ ಬಹಳಷ್ಟು ಹೋರಾಟ ಮಾಡಿದೆ. ಕೊನೆಯಲ್ಲಿ ಬಂದು ಫುಲ್ ಫೋರ್ಸ್ ನಲ್ಲಿ ಪ್ರೀತಿ ಇರುತ್ತದೆ. ಉದಾಹರಣೆಯೂ ಇದೆ. ಕೆಲವು ಪತಂಗಗಳು ಫಿದಾ ಆಗುತ್ತವೆ, ಅಂದ್ರೆ ಬಾಬನಿಗೆ ಬಲಿಹಾರಿಯಾಗುತ್ತವೆ. ಕೆಲವು ಸುತ್ತು ಹಾಕಿ ಮತ್ತೆ ವಾಪಸ್ ಹೊರಟು ಹೋಗುತ್ತವೆ. ಮಕ್ಕಳ ಒಳಗೆ ಖುಷಿ ಇರಬೇಕು. ನಾವು ತಂದೆಯ ಮಕ್ಕಳಾಗಿದ್ದೇವೆ, ಪ್ರಪಂಚದ ರಾಜಕುಮಾರರಾಗುತ್ತೇವೆ. ಖುಷಿ ಇರಬೇಕಲ್ಲವೇ? ಆದರೆ ಮಾಯೆಯು ಆ ಖುಷಿಯನ್ನು ಹಾರಿಸಿ ಬಿಡುತ್ತದೆ. ಇದನ್ನೇ ಮಾಯೆಯ ಜೊತೆಗಿನ ಯುದ್ಧ ಎಂದು ಹೇಳಲಾಗುತ್ತದೆ. ಇದು ಪ್ರಪಂಚಕ್ಕೆ ಗೊತ್ತಿಲ್ಲ. ಇದನ್ನೇ ಯುದ್ಧದ ಮೈದಾನ ಎಂದು ಹೇಳಲಾಗುತ್ತದೆ. ಅಪಾರ ಖುಷಿಯಾಗುತ್ತದೆ. ನಾವು ಅಪಾರ ದುಃಖಗಳಿಂದ ಹೊರಬಂದು ಅಪಾರ ಸುಖಗಳಲ್ಲಿ ಹೋಗುತ್ತೇವೆ. ಕಪ್ಪು ಪತಿತ ದೇಹದಿಂದ ತೆಗೆದು ಮಕ್ಕಳನ್ನು ಕ್ಷೀರಸಾಗರಕ್ಕೆ ಕರೆದೊಯ್ಯುತ್ತಾರೆ. ಇಡೀ ಪ್ರಪಂಚವೇ ಕಪ್ಪು ಪತಿತ ದೇಹವಾಗಿದೆ. ಇದರಲ್ಲಿ ತಕ್ಷಕಗಳಿರುತ್ತವೆ. ಒಳ್ಳೊಳ್ಳೆಯ ಕ್ಯಾಪ್ಟನ್ ಕಮಾಂಡರ್ಗಳು ಸಾಯುತ್ತಾರೆ. ಮಾಯೆಯಿಂದ ಮೋಸ ಹೋಗುತ್ತಾರೆ. ಎಲ್ಲಾ ಕಡೆಯೂ ಪೆಟ್ಟು ತಿನ್ನುತ್ತಾರೆ. ಆಸ್ಪತ್ರೆಗೆ ಹೋಗುವ ಲಾಯಕ್ಕಾಗುತ್ತಾರೆ. ಮಾಯೆ ಬಹಳ ಜಬರ್ದಸ್ತ್ ಆಗಿದ್ದಾಳೆ. ನಾಚಿಕೆಯಿಂದ ಬಹಳಷ್ಟು ಜನ ಬಾಬಾರವರಿಗೆ ಪತ್ರ ಬರೆಯುವುದಿಲ್ಲ. ಇಲ್ಲದಿದ್ದರೆ ನಿಯಮವಿದೆ. ನೀವು ಏನೇನು ಪಾಪ ಮಾಡಿದ್ದೀರೋ ಅದನ್ನು ಬರೆದು ಕಳುಹಿಸಿದರೆ ನಿಮ್ಮ ಪಾಪದ ಹೊರೆ ಸ್ವಲ್ಪ ಕಡಿಮೆಯಾಗುತ್ತದೆ. ಆದರೆ ಮಕ್ಕಳು ತಂದೆಗೆ ತಿಳಿಸುವುದಿಲ್ಲ. ಮಾಯೆಯು ಪಾಪ ಮಾಡಿಸುತ್ತಲೇ ಇರುತ್ತಾಳೆ. ಮನಸ್ಸಿನ ಒಳಗೆ ಖಂಡಿತವಾಗಿಯೂ ಆ ಮಾಡಿದ ಪಾಪ ತಿನ್ನುತ್ತಿರುತ್ತದೆ. ಆದರೆ ನಾವು ಬಹಳ ಚೆನ್ನಾಗಿ ತಿಳಿಸುತ್ತೇವೆ, ನಾವು ಪರಿಪೂರ್ಣರಾಗಿದ್ದೇವೆ ಎಂಬ ದೇಹಾಭಿಮಾನವಿರುತ್ತದೆ. ತಂದೆಯಂತೂ ಎಲ್ಲರಿಗೂ ತಿಳಿಸುತ್ತಾರಲ್ಲವೇ? ಮುರಳಿಯಲ್ಲಿಯೇ
ತಿಳುವಳಿಕೆ ಕೊಡುತ್ತಿರುತ್ತಾರೆ. ತಂದೆ ನೋಡಲಿ ಬಿಡಲಿ, ಆದರೆ ಮಾಯೆಯ ಪೆಟ್ಟು ತಿಂದು ಸ್ಥಿತಿಯನ್ನು ಮಕ್ಕಳು ಹಾಳು ಮಾಡಿಕೊಳ್ಳುತ್ತಾರೆ. ಬಾಬಾ ನಮ್ಮನ್ನು ಈ ಪತಿತ ಶರೀರದಿಂದ ಹೊರತೆಗೆದು ಕ್ಷೀರಸಾಗರಕ್ಕೆ ಕರೆದೊಯ್ಯಲು ಬಂದಿದ್ದಾರೆ ಎಂದು ಮಕ್ಕಳು ಅರ್ಥ ಮಾಡಿಕೊಳ್ಳಬೇಕು. ಒಳ್ಳೆಯದು. ಮಧುರಾತಿ ಮಧುರ ಮಕ್ಕಳಿಗೆ ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯ. ವರದಾನ: ಸ್ಮೃತಿ ಸ್ವರೂಪ ಭವ. ಸಂಗಮ ಯುಗವು ಸರ್ವ ಯುಗಗಳಲ್ಲಿ ಚಿಕ್ಕ ಯುಗವಾಗಿರುವ ಕಾರಣ ಇದರ ಆಯುಷ್ಯು ಬಹಳ ಸ್ವಲ್ಪವಾಗಿದೆ. ಎಷ್ಟು ಚಿಕ್ಕ ಜೀವನವಿದೆಯೋ, ಚಿಕ್ಕ ಯುಗವಿದೆಯೋ, ಅಷ್ಟೇ ಸಂಪಾದನೆಯು ಎಲ್ಲ ಯುಗಗಳಿಗಿಂತ ಶ್ರೇಷ್ಠವಾಗಿದೆ. ಹಾಗಾದರೆ ಸದಾ ನಿಮ್ಮ ಖಜಾನೆಗಳನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳುತ್ತೀರಾ? ಏನೇನು ಖಜಾನೆಗಳು ಸಿಕ್ಕಿವೆ? ಎಲ್ಲಕ್ಕಿಂತ ದೊಡ್ಡ ಖಜಾನೆ ಖುಷಿಯ ಖಜಾನೆಯಾಗಿದೆ. ಅಮೃತ ವೇಳೆಯಿಂದ ಹಿಡಿದು ಈ ಖುಷಿಯ ಖಜಾನೆಯನ್ನು ಉಪಯೋಗ ಮಾಡಿರಿ. ಮೊಟ್ಟ ಮೊದಲು ನಿಮ್ಮೊಂದಿಗೆ ನೀವು ಮಾತನಾಡಿಕೊಳ್ಳಿರಿ. ಕಣ್ಣು ತೆರೆಯುತ್ತಿದ್ದಂತೆ ಯಾರು ಎದುರಿಗೆ ಬರುತ್ತಾರೆ? ಮೊಟ್ಟ ಮೊದಲ ಸಂಕಲ್ಪದಲ್ಲಿ ಯಾರೊಂದಿಗೆ ಮಿಲನವಾಗುತ್ತದೆ? ವಿಶ್ವದ ರಚಯಿತ, ಸರ್ವ ಖಜಾನೆಗಳ ದಾತ, ಸರ್ವ ವರದಾನಗಳ ದಾತ ಬೀಜರೂಪನೊಂದಿಗೆ ಮಿಲನವಾಗುತ್ತದೆ. ಆದ್ದರಿಂದ ಎಲ್ಲಕ್ಕಿಂತ ಮೊದಲು ಖುಷಿಯ ಮಾತಾಗಿದೆ ಅಮೃತ ವೇಳೆ ಸರ್ವ ಸಂಬಂಧಗಳಿಂದ ತಂದೆಯೊಂದಿಗೆ ಮಿಲನ ಮಾಡುವುದು. ಪ್ರಪಂಚವು ಭಿಕಾರಿಯಾಗಿದೆ ಮತ್ತು ನೀವು ಮಕ್ಕಳಾಗಿದ್ದೀರಿ. ಇದಕ್ಕಿಂತ ದೊಡ್ಡ ಖುಷಿ ಬೇರೆ ಯಾವುದಾದರೂ ಇರಲು ಸಾಧ್ಯವೇ? ಸ್ವಲ್ಪ ಯೋಚಿಸಿ. ನಿಮಗೆ ಓದಿಸುವವರು ಯಾರು? ಪ್ರತಿಯೊಂದು ಕರ್ಮ ಮಾಡುವಾಗ ಯಾರು ನಿಮಗೆ ಜೊತೆ ಕೊಡುತ್ತಾರೆ? ಯಾರ ಜೊತೆ ನೀವು ಭೋಜನ ಮಾಡುತ್ತೀರಿ? ಯಾರಿಗೆ ಇಡೀ ದಿನದ ಸಮಾಚಾರವನ್ನು ಕೊಟ್ಟು ನಿಶ್ಚಿಂತರಾಗಿ ಮಲಗುತ್ತೀರಿ? ಈಗ ಸ್ಮೃತಿ ಸ್ವರೂಪರಾಗಿರಿ. ಆಗ ಸದಾ ಸರ್ವ ಖಜಾನೆಗಳಿಂದ ಭರ್ಪೂರ್ ಮತ್ತು ಸಮರ್ಥರಾಗಿರುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.